ಆ್ಯಂಡ್ ಮ್ಯಾಮ್ ಈ ಇದರಲ್ಲಿ ಅಂದರೆ ಪೇರೆಂಟ್ಸ್ಗಳಿಗೆ ಸೊ ಇವಾಗ ಯಾವಾಗ ಹುಡುಗಿ ಎಮೋಷ್ನಲಿ ಡೌನ್ ಆಗ್ತಾಳೆ ಅಥವಾ ಅವ್ರಿಗೆ ಈ ಪೇರೆಂಟ್ಸ್ ಸರ್ಕಲಲ್ಲಿ ಲವ್ ಸಿಗ್ತಿಲ್ಲ ಅಂದಾಗ ಇನ್ನೊಂದು ಲವ್ನ ಹುಡ್ಕೊಳ್ಳೋದು ಸಹಜ. ಇವಾಗ ಪೇರೆಂಟ್ಸ್ ಏನು ಮಾಡಬೇಕು ಈ ಥರ ಮಕ್ಕಳು ಹಾದಿ ತಪ್ಪಬಾರ್ದು ಅಂದರೆ ಪೇರೆಂಟ್ಸ್ ಎಷ್ಟು ಎಜುಕೇಟೆಡ್ ಆಗಿರ್ಬೇಕು? ಬೇಸಿಕ್ ಎಜುಕೇಷನ್ ಇಸ್ ಕಂಪಲ್ಸರಿ. ಅಂದರೆ ಸೆಕ್ಸ್ ಎಜುಕೇಷನ್ ಏನು ಹೇಳ್ತೀವಲ್ಲ, ದ್ಯಾಟ್ ಹ್ಯಾಸ್ ಟು ಸ್ಟಾರ್ಟ್ ಅರ್ಲಿ. ಈಗಿನ ಮಕ್ಕಳು ಆ್ಯಸ್ ದ ಜನರೇಷನ್ಸ್ ಆರ್ ಗೋಯಿಂಗ್ ಅರ್ಲಿಯರ್ ಆ್ಯಂಡ್ ಅರ್ಲಿಯರ್ ಎಲ್ಲ ಕಲಿತಾ ಇದ್ದಾರೆ. ಎಕ್ಸ್ಪೋಜರ್ ಜಾಸ್ತಿ ಇದೆ, ಇಂಟರ್ನೆಟ್ ಇದೆ, ಅವ್ರಿಗೆ ಸ್ಕ್ರೀನ್ ನೋಡ್ತಾರೆ ಜಾಸ್ತಿ. ಸೊ ಲಾಟ್ ಆಫ್ ಫ್ಯಾಕ್ಟರ್ಸ್ ವಿಲ್ ಇನ್ಫ್ಲುಯೆನ್ಸ್. ಆ ಮಕ್ಕಳು ಸುತ್ತಮುತ್ತ ಅವ್ರ ಫ್ರೆಂಡ್ಸ್ ಯಾವ ಥರ ಇರ್ತಾರೆ ಅದೆಲ್ಲ ಇನ್ಫ್ಲುಯೆನ್ಸ್ ಆಗೇ ಆಗ್ತಾರೆ. ಸೊ ಆ ಕ್ಯೂರಿಯಾಸಿಟಿ ಎಲ್ಲ ಅರ್ಲಿ ಏಜ್ಗೆ ಬರುತ್ತೆ. ಸೊ ಅರ್ಲಿ ಏಜಿಗೆ ಬಂದ ತಕ್ಷಣ ಎಜುಕೇಟ್ ಮಾಡೋದು ಒಳ್ಳೇದು. ಅರ್ಲಿ ಆಸ್ 11-12 ಇಯರ್ಸ್ಗೆಲ್ಲ ಸ್ಕೂಲ್ಸಲ್ಲಿ ಇವಾಗ ಆಲ್ಮೋಸ್ಟ್ ಆಲ್ ಸ್ಕೂಲ್ಸ್ ಸಮ್ ಅಮೌಂಟ್ ಆಫ್ ಸೆಕ್ಸ್ ಎಜುಕೇಷನ್ ಮಾಡೇ ಮಾಡ್ತಾರೆ. ಎಕ್ಸ್ಪೋಜರ್ ಆದರೆ ಏನಾಗುತ್ತೆ, ರಿಸ್ಕ್ ಆಫ್ ಇನ್ಫೆಕ್ಷನ್ ಏನಿರುತ್ತೆ, ಸೆಕ್ಷುಲಿ ಟ್ರಾನ್ಸ್ಮಿಟೆಡ್ ಇನ್ಫೆಕ್ಷನ್ ರಿಸ್ಕ್ ಇರುತ್ತೆ, ಹೆಣ್ಮಕ್ಳಿಗೆ ಪ್ರೆಗ್ನೆನ್ಸಿ ರಿಸ್ಕ್ ಬರುತ್ತೆ. ಸೊ ಅವೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ರೆ ಬೈ 11-12 ಅವ್ರ ತಲೆಗೆ ತುಂಬಿಟ್ರೆ ಈ ಥರ ಆಗುತ್ತೆ. ಸೊ ವಾಟ್ ಯು ಕ್ಯಾನ್ ಡೂ ಟು ಪ್ರಿವೆಂಟ್ ಅಂತ ಹೇಳ್ಕೊಡ್ಬೇಕು. ಅಂದರೆ ಕಾಂಡಮ್ಸ್ ಯೂಸ್ ಮಾಡೋದು ಅಥವಾ ಇಮಿಡಿಯೇಟಾಗಿ ಮೆಡಿಕಲ್ ಹೆಲ್ಪ್ ಸೀಕ್ ಮಾಡೋದು, ಅದನ್ನು ಹೇಳ್ಕೊಡ್ಬೇಕು. ಯು ಶುಡ್ ನಾಟ್ ಟೆಲ್ ದೆಮ್ ಅದು ಮಾಡಲೇಬಾರ್ದು. ಅದೇನಾಗುತ್ತೆ, ವೆನ್ ಯು ಟೆಲ್ ದೆಮ್ ಡೋಂಟ್ ಡೂ, ಆವಾಗ ಕ್ಯೂರಿಯಾಸಿಟಿ ಜಾಸ್ತಿ ಬರುತ್ತೆ. ಸೊ ಎಜುಕೇಟ್ ದೆಮ್ ಫ್ರಮ್ ಬಿಫೋರ್. ಟೆಲ್ ದೆಮ್ ಈ ಥರ ಇರುತ್ತೆ, ಈ ಥರ ಎಕ್ಸ್ಪೋಸ್ ಆಗ್ಬೋದು, ಯು ಮೇ ಮೀಟ್ ಸಂಬಡಿ, ನಿಮ್ಗೆ ಇಷ್ಟ ಆಗ್ಬೋದು, ಆಮೇಲೆ ಏನಾರು ಪ್ರಾಬ್ಲಮ್ ಆಗ್ಬೋದು. ಬಟ್ ಯು ಶುಡ್ ಬಿ ಆನ್ ಯೋರ್ ಗಾರ್ಡ್. ನಿಮ್ಮ ಹೆಲ್ತ್ ನೀವು ನೋಡ್ಕೋಬೇಕು. ಎಂಡ್ ಆಫ್ ದ ಡೇ ನಿಮ್ಮ ಬಾಡಿ ಈಸ್ ಯೋರ್ಸ್ ಅಲ್ವಾ. ಯು ಶುಡ್ ಪ್ರೊಟೆಕ್ಟ್ ಇಟ್ ಫ್ರಮ್ ಎವ್ರಿಥಿಂಗ್. ಆ ಎಜುಕೇಷನ್ ಯು ಶುಡ್ ಸ್ಟಾರ್ಟ್ ಅಟ್ ಹೋಮ್ ಆ್ಯಂಡ್ ಇನ್ ಸ್ಕೂಲ್ಸ್. ಕಾಲೇಜ್ ಬರೋಷ್ಟೊತ್ತಿಗೆ ಲೇಟ್ ಆಗಿಬಿಡುತ್ತಿಲ್ಲ. ಸೊ ಯು ಶುಡ್ ಸ್ಟಾರ್ಟ್ ಆಸ್ ಅರ್ಲಿ ಆಸ್ ಹೈ ಸ್ಕೂಲ್. ಬಿಕಾಸ್ ಗರ್ಲ್ಸ್ ಮೆಚೂರ್ ಆಗೋದು 11-12 ಮೆಚೂರ್ ಆಗ್ತಾರೆ. ದೇ ಸಿ ಚೇಂಜಸ್, ಬಾಡಿ ಚೇಂಜಸ್ ಆಗ್ತಿರುತ್ತೆ, ಮೈಂಡ್ ಚೇಂಜಸ್ ಆಗ್ತಿರುತ್ತೆ, ಹಾರ್ಮೋನ್ಸ್ ತುಂಬ ಫ್ಲಕ್ಚುಯೇಟ್ ಆಗುತ್ತೆ. ಅವ್ರಿಗೆ ಗೊತ್ತಾಗ್ತಿರಲ್ಲ ಹೆಂಗೆ ರೆಸ್ಪಾಂಡ್ ಮಾಡಬೇಕು ಅಂತ. ಸೊ ಅನ್ಲೆಸ್ ದ ಮದರ್ ಆರ್ ಸಮ್ ಸಿಸ್ಟರ್ ಆ ಥರ ಅವ್ರು ಕ್ಲೋಸ್ ಇರ್ತಾರಲ್ಲ ಅಂಥವ್ರು ಹೇಳ್ಕೊಡ್ಬೇಕು. ಅವಾಗ ಅವ್ರ ತಲೆಗೆ ಆ ಏಜ್ಗೆ ಬಂದುಬಿಟ್ರೆ ಆ್ಯಸ್ ಎ ಗೋ ಇನ್ ಟು ಲೈಫ್ ಅವ್ರಿಗೆ ತುಂಬ ಡಿಫ್ರೆಂಟ್ ಅನ್ಸಲ್ಲ. ಒಂಥರ ಅಡ್ವೆಂಚರ್, ಅದು ನಾನು ಮಾಡಲೇಬೇಕು ಆ ಫೀಲಿಂಗ್ ಬರೋದಿಲ್ಲ. ಸೊ ದೇ ಶುಡ್ ಬಿ ಎಜುಕೇಟೆಡ್ ಅರ್ಲಿ. ಆ್ಯಂಡ್ ಈಗ ಬಾಲ್ಯ ವಿವಾಹ ಅನ್ನೋದು ಇವಾಗ ಸ್ವಲ್ಪ ಕಮ್ಮಿ ಆಗಿದೆ, ಬಟ್ ಆದರೂ ಸ್ಟಿಲ್ ರೂರಲ್ ವಿಲೇಜಸ್ಗಳಲ್ಲೆಲ್ಲ ಈಗಲೂ ಬಾಲ್ಯ ವಿವಾಹ ಮಾಡ್ತಾರೆ. ಸೊ ಆ ತಂದೆ ತಾಯಿಗಳಿಗೇನು ಮಕ್ಳನ್ನ ಸಾಕ್ಬಿಟ್ರೆ ಸಾಕಪ್ಪ ಅಂತ. ಬಟ್ ಮದುವೆ ಆದಂಥ ಹುಡುಗಿಗೆ ಅಲ್ವಾ ನೆಕ್ಸ್ಟ್ ಏನು ಪ್ರಾಬ್ಲಮ್ಸ್ ಎಲ್ಲ ಆಗುತ್ತೆ ಅವಳು ಫೇಸ್ ಮಾಡೋದು. ಸೊ ತಂದೆ ತಾಯಿಗಳಿಗೆ ಎಷ್ಟು ಎಜುಕೇಟೆಡ್ ಆಗಿರಬೇಕು? ಎಜುಕೇಷನ್ ತಂದೆ ತಾಯಿಗಳಿಗೆ ಐ ಥಿಂಕ್ ಇವಾಗ ಸುಮಾರಷ್ಟು ಹೋಗಿ ನಮ್ಮ ಗೌರ್ಮೆಂಟ್ ಪ್ರೋಗ್ರಾಮ್ಸಿಂದ ಎಲ್ಲ ಹೇಳ್ತಾ ಇದ್ದಾರೆ. ಲೆಟ್ ದ ಗರ್ಲ್ ಓದಲಿ, ಎಜುಕೇಷನ್ ಮುಗಿಲಿ, ವಿದ್ಯೆ ಏನು ಮಾಡಬೇಕು, ಒಂದು ಡಿಗ್ರಿ, ಒಂದು ಕೆಲಸ, ಅದಾಗೋ ತನಕ ಮಾಡಬೇಡಿ ಅಂತ ಸುಮಾರು ಹೇಳ್ತಿದ್ದಾರೆ. ಬಟ್ ನಮ್ಮ ಕಲ್ಚರಲ್ ಸ್ಟಿಗ್ಮಾ ಇದ್ದೇ ಇರುತ್ತೆ. ಏನಿದ್ರೂ ಸ್ವಲ್ಪ ಅದನ್ನು ಫೈಟ್ ಮಾಡೋದು ಸ್ವಲ್ಪ ಕಷ್ಟ ಇರುತ್ತೆ. ಬಟ್ ಓವರ್ ಆಲ್ ಇರೋದ್ರಲ್ಲಿ ಪರವಾಗಿಲ್ಲ. ಹೆಣ್ಮಕ್ಳಿಗೂ ಇವಾಗ ತುಂಬ ಅರಿವಿರೋದ್ರಿಂದ ತಕ್ಷಣ ಅವ್ರು ಅದಕ್ಕೆಲ್ಲ ಒಪ್ಪಲ್ಲ. ಓದಬೇಕು, ಜೀವನದಲ್ಲಿ ಏನಾರು ಸಾಧಿಸಬೇಕು ಅಂತ ಇದ್ದೇ ಇದೆ, ಕೆಲಸ ತಗೋಬೇಕು, ದುಡಿಬೇಕು, ಆಮೇಲೆ ಏನಿದ್ರು ಮದುವೆ ಮಕ್ಕಳು ಅವೆಲ್ಲ ಆಮೇಲೆ ಆಗ್ತಾ ಇದೆ. ಸೊ ಇರೋದ್ರಲ್ಲಿ ಬೆಟರ್ ನಾವು ಒಂದು ನಾರ್ತ್ ಇಂಡಿಯಾ ಕಂಪೇರ್ ಮಾಡಿದ್ರೆ ಆ್ಯಕ್ಚುಲಿ ಸೌತ್ ಇಂಡಿಯಲ್ಲಿ ಇನ್ನೂ ಬೆಟರ್ ಇದೆ. ಅಷ್ಟು ಬಾಲ್ಯ ವಿವಾಹ ನಡೀತಿಲ್ಲ. ನಾರ್ತ್ ಇಂಡಿಯಲ್ಲಿ ಅಲ್ಲೂ ಇಲ್ಲೂ ಸ್ವಲ್ಪ ಈಗಲೂ ನಡೀತಿದೆ ಈಗಲೂ ನಡೀತಿದೆ. ಆ್ಯಂಡ್ ಮೆಜಾರಿಟಿ ಉತ್ತರ ಕರ್ನಾಟಕ ವಿಭಾಗ ಇದೆಯಲ್ಲ ಅಲ್ಲಿ ಆಲ್ಮೋಸ್ಟ್ ಸ್ವಲ್ಪ ಅದು ಸೆಕೆಂಡ್ ಪ್ಲೇಸಲ್ಲಿದೆ. ಬ್ಯಾಂಗ್ಳೂರ್ ನಂಬರ್ 1 ಪ್ಲೇಸಲ್ಲಿದೆ, ಉತ್ತರ ಕರ್ನಾಟಕ ಸೆಕೆಂಡ್ ಪ್ಲೇಸಲ್ಲಿದೆ. ಆ್ಯಂಡ್ ಉತ್ತರ ಕರ್ನಾಟಕ ಇನ್ನೂ ಸ್ವಲ್ಪ ಡೆವಲಪ್ಮೆಂಟ್ ಮಾಡೋದಕ್ಕೆ ಗೌರ್ಮೆಂಟು ಕೂಡ ಒಂದು ಎಜುಕೇಷನ್ ಮಾಡ್ತಾ ಇದ್ದಾರೆ. ಐ ಥಿಂಕ್ ತುಂಬ ಎಜುಕೇಷನ್ನು ಮತ್ತು ಆಶಾ ವರ್ಕರ್ಸು, ಅಂಗನವಾಡಿ ವರ್ಕರ್ಸು ಹೋಗಿ ಹೇಳಿ ಮನೆಗೆ ಹೋಗಿ ಎಲ್ಲ ಹೇಳ್ತಾ ಇದ್ದಾರೆ. ಸೊ ಸ್ಟಾರ್ಟಿಂಗಿಂದ ಹೇಳ್ತಾ ಇದ್ರೆ ಮತ್ತು ಅಲ್ಲಿ ಸ್ಕೂಲಿಂಗ್ ಸಿಸ್ಟಮ್ ಎಲ್ಲ ಸ್ಟ್ರಾಂಗ್ ಇದ್ರೆ ಅವಾಗ ಯಾರು ಬಿಡಿಸಲ್ಲ. ಸ್ಕೂಲ್ ಬಿಡಿಸ್ಬಿಡೋದು, ಕಾಲೇಜ್ ಬಿಡಿಸ್ಬಿಡೋದು, ಬಿಡಿಸ್ಬಿಡೋದು ಆ ಥರ ಮಾಡಿಸೋದಿಲ್ಲ. ಆ ಥರ ಇದಾಗುತ್ತೆ. ಆ್ಯಂಡ್ ರೂರಲ್ ಇದರಲ್ಲಿ ಬಂದಾಗ ಕೆಲವೊಂದು ಹುಡುಗಿಯರಿಗೆ ಅತ್ಯಾಚಾರಗಳು ಕೂಡ ಆಗುತ್ತೆ. ಸೊ ಅವರು ಈ ಒಂದು ಅಂದರೆ ಅವ್ರಿಗೆ ಇನ್ನು ಎಂಗೇಜಲ್ಲಿ ಆಲ್ಮೋಸ್ಟ್ ಒಂದು 4 ಇಯರ್ಸ್ ಅಥವಾ 5th ಸ್ಟ್ಯಾಂಡರ್ಡ್ ಏನು ಓದ್ತಿರ್ತಾರೆ, 6th ಸ್ಟ್ಯಾಂಡರ್ಡ್ ಓದ್ತಿರ್ತಾರೆ. ಸೊ ಅವ್ರಿಗೆ ಅವ್ರ ಮೇಲೆ ಹರಾಸ್ಮೆಂಟ್ ಆದಾಗ ಆ ಹುಡುಗಿಯರಿಗೆ ಇದು ಹೇಗೆ ಫೇಸ್ ಮಾಡ್ತಾರೆ ಅವರು ಅಂತ. ಯೂಶಲಿ ಅದು ರಿಪೋರ್ಟ್ ಆಯಿತು ಆ್ಯಂಡ್ ಮೆಡಿಕಲ್ ಲೀಗಲ್ ಕೇಸ್ ಆಯಿತು ಅಂದಮೇಲೆ ಹಾಸ್ಪಿಟ್ಲಿಗೆ ಬಂದು ಪ್ರೋಟೋಕಾಲ್ ಪ್ರಕಾರ ಎಲ್ಲ ಮಾಡ್ತೀವಿ. ಆ್ಯಂಡ್ ನಮ್ಮ ಲಾ ಕೂಡ ಪರ್ಮಿಟ್ ಮಾಡುತ್ತೆ, ಡಿಪೆಂಡಿಂಗ್ ಆನ್ ದ ಜೆಸ್ಟೇಷನ್ ಎಷ್ಟು ವೀಕ್ಸ್ ಇರ್ತಾರೆ ಅದ್ರ ಪ್ರಕಾರ ನಾವು ಟ್ಯಾಬ್ಲೆಟ್ಸ್ ಕೊಟ್ಟು ಇದು ಮಾಡ್ತೀವಿ. ಈ ಹೆಣ್ಮಕ್ಳಲ್ಲಿ ಯೂಶಲಿ ಸಮ್ ಅಮೌಂಟ್ ಆಫ್ ಕೌನ್ಸಿಲಿಂಗು, ಸೈಕಲಾಜಿಕಲ್ ಕೌನ್ಸಿಲಿಂಗು ಅಥವಾ ಒಂದು ಸೈಕೆಟ್ರಿಸ್ಟ್ ಮೀಟ್ ಮಾಡೋದು. ಯಾಕೆಂದರೆ ಆ ಟ್ರಾಮಾ ತುಂಬ ಇರುತ್ತೆ ಅವ್ರಿಗೆ. ಸೊ ಅದಕ್ಕೆ ಆ ಪಾತೆ ಬೇರೆ ಬರುತ್ತೆ. ಸೊ ಯೂಶಲಾಗಿ ಅವ್ರನ್ನೂ ಇನ್ವಾಲ್ವ್ ಮಾಡಿಕೊಂಡು ಅವ್ರ ಕಡೆಯಿಂದ ಕೌನ್ಸಿಲಿಂಗು ಎಲ್ಲ ಮಾಡಿಸ್ತೀವಿ. ಸೊ ದಟ್ 6th ಅಥವಾ 7th ಇನ್ ಸ್ಟ್ಯಾಂಡರ್ಡ್ ಅಲ್ಲಿ ಅವಾಗ ಪ್ರೆಗ್ನೆಂಟ್ ಆಗೋ ಚಾನ್ಸಸ್ ಇರುತ್ತಾ ಮ್ಯಾಮ್? 6th 7th ಒನ್ಸ್ ಮೆನಾರ್ಕಿ ಆಯಿತು, ಪೀರಿಯಡ್ ಸ್ಟಾರ್ಟ್ ಆಯಿತು ಅಂತಂದರೆ, ಓವ್ಯುಲೇಷನ್ ಸ್ಟಾರ್ಟ್ ಆಗಿದೆ ಅಂತಂದರೆ ತಿಂಗಳ ಎಗ್ ರಿಲೀಸ್ ಆಗಕ್ಕೆ ಸ್ಟಾರ್ಟ್ ಆಗಿರುತ್ತೆ. ಅದಾದರೆ ಎನಿ ಟೈಮ್ ಕನ್ಸೀವ್ ಆಗೋ ರಿಸ್ಕ್ ಇದ್ದೇ ಇರುತ್ತೆ.
ಸೊ ಅದಕ್ಕೇ ಆದಷ್ಟು ಅರ್ಲಿ ಆ ಮೆನಾರ್ಕಿ ಟೈಮಲ್ಲೇ ಹೆಣ್ಮಕ್ಳಿಗೆ ಎಜುಕೇಟ್ ಮಾಡಿ ಅಂತ ಹೇಳ್ಕೊಡ್ತೀವಿ. ಅದೇ ಥರ ಗಂಡು ಮಕ್ಳಿಗೂ ಎಜುಕೇಟ್ ಮಾಡಿ ಅಂತಲೇ ಹೇಳ್ತೀವಿ. ಬರೀ ಹೆಣ್ಮಕ್ಳದ್ದು ಇದು ಬರೋದಿಲ್ಲ ಅಲ್ಲ. ಸೊ ಬಾಯ್ಸ್ ಆಲ್ಸೋ ಶುಡ್ ನೋ. ಅರ್ಲಿ ಏಜ್ ಗ್ರೂಪಲ್ಲಿ ಅವ್ರಿಗೆ ಹೇಳ್ಕೊಟ್ರೇ ಅವರು ದೊಡ್ಡವರು ಆಗ್ತಾ ಆಗ್ತಾ ದೇ ವಿಲ್ ನೋ ಹೌ ಟು ಬಿಹೇವ್ ಅಂತ. ಎಸ್, ಆ್ಯಂಡ್ ಇದರಲ್ಲಿ ಬಾಯ್ಸ್ಗೂ ಕೂಡ ಒಂದು ಎಜುಕೇಶನ್ ತುಂಬಾನೇ ಮುಖ್ಯ ಹೌದೌದು ಅಲ್ವಾ? ಎರಡೂ ಇದು ಬೋತ್ ಜೆಂಡರ್ಸ್ ಈಕ್ವಲಿ ವಿ ಹ್ಯಾವ್ ಟು ಈಕ್ವಲಿ ಇದು. ಆ್ಯಂಡ್ ಈಗ ಒನ್ ಸೈಡ್ ಯಾವತ್ತೂ ಹುಡುಗಿ ಮಿಸ್ಟೇಕ್ ಮಾಡಕ್ ಹೋಗಲ್ಲ. ಆ್ಯಂಡ್ ಯಾವಾಗಲೂ ಎರಡು ಕೈ ಸೆಡ್ದೆ ಚಪ್ಪಾಳೆ ಅನ್ನೋಗೆ. ಸೊ ಹುಡುಗನ ಕಡೆಯಿಂದನೂ ಅಪ್ರೋಚ್ ಇದ್ದಾಗ ಹುಡುಗಿರು ಸ್ವಲ್ಪ ಮಾಡಿ ತಪ್ಪು ಮಾಡ್ತಾರೆ. ಬಟ್ ಇದರಲ್ಲಿ ಹುಡುಗರು ಎಷ್ಟು ಸೀರಿಯಸ್ ಆಗಿರಬೇಕು ಅಂತ. ಆ್ಯಂಡ್ ಸುಮ್ಮನೆ ಏನೋ ಲವ್ ಆಯಿತು ಅಥವಾ ಅವ್ರ ಮೇಲೆ ಒಂದು ಅಟ್ರಾಕ್ಷನ್ ಬಂತು ಅನ್ನೋ ಒಂದು ಕಾರಣಕ್ಕೆ ಫಿಸಿಕಲ್ ರಿಲೇಶನ್ಶಿಪ್ ಹೋಗೋದು ಎಷ್ಟು ಅದ್ರಲ್ಲಿ ಸರಿ ಅನ್ಸುತ್ತೆ ಅಂತ. ಫಿಸಿಕಲ್ ರಿಲೇಶನ್ಶಿಪ್ ಅನ್ನೋದು ಈಚ್ ಕಪಲ್ಗೆ ಮ್ಯಾಟರ್ ಆಗುತ್ತಲ್ವಾ, ಅದು ನಮ್ಮ ಇದಕ್ಕೆ ಬರೋದಿಲ್ಲ. ಫಿಸಿಕಲ್ ರಿಲೇಶನ್ಶಿಪ್ ಇಟ್ಕೊಳ್ಳಲ್ಲ, ದಟ್ ಈಸ್ ಲೆಫ್ಟ್ ಟು ದೆಮ್. ಬಟ್ ಅಬೌವ್ ದಿ ಏಜ್ ಆಫ್ 18 ಇಟ್ ಈಸ್ ಅಲೌಡ್ ಆಸ್ ಪರ್ ದ ಲಾ ಅಷ್ಟೇ. ಬಿಲೋ 18 ಇಟ್ ವಿಲ್ ಕಮ್ ಇನ್ ಟು ಹ್ಯಾರಸ್ಮೆಂಟ್ ಅಂಡ್ ಇದು ಅಬ್ಯೂಸ್ ಆಗುತ್ತೆ. ಅಬೌವ್ ದಿ ಏಜ್ ಆಫ್ 18 ಮಾಡಿದ್ರು ಇಟ್ ಶುಡ್ ಬಿ ಕನ್ಸೆನ್ಶುವಲ್, ಅಂದರೆ ಯೂಸ್ ದ ಕಾಂಟ್ರಸೆಪ್ಷನ್ ಅಂತ ಹೇಳೋದಷ್ಟೇ. ವಾಟ್ ಎವರ್ ಇಟ್ ಈಸ್, ವೆನ್ ಎವರ್ ಇಟ್ ಈಸ್. ಇವಾಗ ಸೇಫ್ ಇದೆ, ಆವಾಗ ಅನ್ಸೇಫ್ ಇದೆ, ಸೇಫ್ ಪೀರಿಯಡಲ್ಲೇ ಆಗಿತ್ತು ಆದರೂ ಪ್ರೆಗ್ನೆನ್ಸಿ ಆಗಿಬಿಡ್ತು ಅಂತ ಆ ಥರ ಯೋಚನೆ ಮಾಡೋರು ತುಂಬ ಜನ ಇರ್ತಾರೆ. ದೋಸ್ ಮೆಥಡ್ಸ್ ಯಾವುದೂ ಅಕ್ಯುರಸಿ ಇರೋದಿಲ್ಲ. ಇಲ್ಲ ಇಫ್ ಯುವರ್ ಇನ್ ಲಾಂಗ್ ಟರ್ಮ್, ಇದು ಇವಾಗ ಲಾಂಗ್ ಟರ್ಮ್ ರಿಲೇಷನ್ಶಿಪ್, ಈಗ ನೀವು ಹೇಳ್ದಂಗೆ ಲಿವ್ ಇನ್ ಇದ್ದಾರೆ, ಕಾಂಟ್ರಸೆಪ್ಷನ್ ಬೇಕು ಫಸ್ಟ್ ಮೆನಿ ಇಯರ್ಸ್ ಬೇಕು ಅಥವಾ ಮೆನಿ ಮಂತ್ಸ್ಗೆ ಬೇಕು ಅಂತ ಆ ಥರ ಇದ್ದವ್ರಿಗೆ ನಮ್ಮನ್ನು ಬಂದು ಮೀಟ್ ಮಾಡಿದ್ರೆ ವಿ ಗಿವ್ ಪಿಲ್ಸ್, ಮಂತ್ಲಿ ಪಿಲ್ಸೇ ಬರ್ಕೊಡ್ತೀವಿ. ಬಟ್ ವಾಟ್ ಇಸ್ ಸೇಫ್ ಫಾರ್ ಹರ್, ಅವ್ರಿಗೆ ಏನಾರು ರಿಸ್ಕ್ ಫ್ಯಾಕ್ಟರ್ ಇದೆಯಾ, ಅವ್ರಿಗೆ ಮುಂದೆ ಲೈಫಲ್ಲಿ ಏನಾರು ರಿಸ್ಕ್ ಇದೆಯಾ, ಫ್ಯಾಮಿಲಿ ಹಿಸ್ಟ್ರಿ ಏನಾದರೂ ಇದೆಯಾ, ಎಲ್ಲ ಕೇಳಿ ನಾವು ಬರ್ಕೊಡ್ತೀವಿ. ಸೊ ದ್ಯಾಟ್ ಇಫ್ ಯು ಟೇಕ್ ಅಟ್ಲೀಸ್ಟ್ ನಿಮಗೆ ಗೊತ್ತಿರುತ್ತೆ, ದಿನ ತೊಗೋಬೇಕಾಗ್ಬೋದು ಬಟ್ ನಿಮಗೆ ಗೊತ್ತು ಅದರಿಂದ ಪ್ರೆಗ್ನೆನ್ಸಿ ಆಗಲ್ಲ ಅಂತ 100% ಪಕ್ಕ ಇರುತ್ತೆ. ಸೊ ದಟ್ ಈಸ್ ಬೆಟರ್ ರಾದರ್ ದನ್ ಯಾವಾಗಂದ್ರೆ ಅವಾಗ ಎಮರ್ಜೆನ್ಸಿ ಪಿಲ್ ತೊಗೊಳೋದಕ್ಕಿಂತ ಇಲ್ಲ ಕಾಂಡಮ್ಸ್ ಬಳಸಬೇಕು, ಬ್ಯಾರಿಯರ್ ಮೆಥಡ್ ಅಂತೇನು ಹೇಳ್ತೀವಿ, ಅಥವಾ ಪಿಲ್ಸ್ ತೊಗೋಬೇಕಾಗುತ್ತೆ. ಆ್ಯಂಡ್ ಡೈಲಿ ಪಿಲ್ಸ್ ತೊಗೊಳೋದ್ರಿಂದ ನೆಕ್ಸ್ಟ್ ಪ್ರೆಗ್ನೆನ್ಸಿಗೆ ಪ್ರಾಬ್ಲಮ್ ಆಗಲ್ವಾ ಅಂತ? ಪ್ರೆಗ್ನೆನ್ಸಿಗೆ ಏನು ಪ್ರಾಬ್ಲಮ್ ಆಗಲ್ಲ. ಓವ್ಯುಲೇಷನ್ ಅದು ಮಾತ್ರ ನಿಲ್ಲಿಸಿದ ತಕ್ಷಣ ಓವ್ಯುಲೇಷನ್ ವಾಪಸ್ ಬರುತ್ತೆ. ಯೂಶಲಿ 2 to 3 ಮಂತ್ಸಲ್ಲಿ ಅವ್ರಿಗೆ ಫರ್ಟಿಲಿಟಿ ವಾಪಸ್ ಬಂದಾಗುತ್ತೆ. ಲಾಂಗ್ ಟರ್ಮ್ ಯೂಸ್ ಅಲೋ ಮಾಡಲ್ಲ. ಯೂಶಲಾಗಿ ಮೋರ್ ದೆನ್ 1 year to 2 years ಮೇಲೆ ಯೂಶಲಾಗಿ ಒಂದು ಮಂತ್ ಬ್ರೇಕ್ ಕೊಡೋದು ಅಥವಾ ಒಂದ್ಸಲ ಅಸೆಸ್ಮೆಂಟ್ ಕರೆಯೋದು, ಫಾಲೋಅಪಲ್ಲಿ ಇಡ್ತೀವಿ ಅವ್ರನ್ನ. ಅಂದರೆ ಕಂಟಿನ್ಯೂಸ್ ಆಗಿ 5 ವರ್ಷ 6 ವರ್ಷ ಅದೆಲ್ಲ ದಟ್ ಇಸ್ ನಾಟ್ ಅಡ್ವೈಸ್ಡ್. ಆ್ಯಂಡ್ ಅವರು ಪ್ರೀವಿಯಸ್ ಏನೋ ಮಿಸ್ಟೇಕ್ ಮಾಡಿರ್ತಾರೆ, ಟ್ಯಾಬ್ಲೆಟ್ಸ್ ಪಿಲ್ಸ್ ಅದು ಇದು ತೊಗೊಂಡು ಇದು ಮಾಡಿರ್ತಾರೆ. ಆ್ಯಂಡ್ ನೆಕ್ಸ್ಟ್ ಅವರು ಮದುವೆ ಆದಮೇಲೆ ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ಬೇಕಾದ್ರೆ ಅವ್ರಿಗೆ ಎಷ್ಟೊಂದು ಜನ ಪ್ರೆಗ್ನೆಂಟೇ ಆಗಿರಲ್ಲ. ಸೊ ಎಲ್ಲಿ ಪ್ರಾಬ್ಲಮ್ ಆಗಿರುತ್ತೆ ಅಂತ ಅಂದರೆ ಆವಾಗ ಸಮ್ ಫರ್ಟಿಲಿಟಿ ಡಿಕ್ಲೈನ್ ಬರುತ್ತೆ ಒಂದೊಂದು ಸಲ ಟ್ಯಾಬ್ಲೆಟ್ಸ್ ತೊಗೊಂಡಾಗ. ಇಲ್ಲಾಂದರೆ ಸ್ವಲ್ಪ ಏನಾರು ಸ್ವಲ್ಪ ಪ್ರಾಡಕ್ಟ್ಸ್ ಉಳಿತು ಅಂದರೆ DNC ಅಂತ ಮಾಡ್ತೀವಿ, ಅಡ್ಮಿಟ್ ಮಾಡಿ ಗರ್ಭಕೋಶ ಕ್ಲೀನ್ ಮಾಡ್ತಾರೆ ಅಂತಾರಲ್ಲ. ಸೊ DNC ಅಂತ ಮಾಡ್ತೀವಿ, ಒಳಗಡೆ ಏನು ಪ್ರಾಡಕ್ಟ್ಸ್ ಇರುತ್ತೆ ಅದನ್ನು ರಿಮೂವ್ ಮಾಡಿರ್ತೀವಿ. ಸೊ ಯಾವಾಗ ಒಂದು ಸರ್ಜಿಕಲ್ ಪ್ರೊಸೀಜರ್ ಆಯಿತು ಅಂದಾಗ ಯೂಟ್ರಸ್ ಒಳಗಡೆ ಆವಾಗ ಒಂದು 5 to 10% ಡಿಕ್ಲೈನ್ ಆಗೋ ಚಾನ್ಸ್ ಇದೆ. ಎಲ್ಲರಿಗೂ ಆಗೋದಿಲ್ಲ, ಕೆಲವ್ರು ಪೇಷಂಟಲ್ಲಿ ಆಗುತ್ತೆ. ಬಟ್ ಯಾರೆಲ್ಲ ಆ ಥರ ಆಗುತ್ತೆ, ಯಾರಿಗೇನು ಆಗೋದಿಲ್ಲ ಅದು ಪ್ರಿಡಿಕ್ಟ್ ಮಾಡೋಕ್ಕೆ ಬರಲ್ಲ. ಸೊ ಅವ್ರು ಆ್ಯಕ್ಚುಲಾಗಿ ಮಗು ಬೇಕು ಅಂತ ಟ್ರೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗಲೇ ಗೊತ್ತಾಗೋದು ಏನಾರ ಫರ್ಟಿಲಿಟಿ ಲೆಸ್ ಇದೆಯಾ ನಾರ್ಮಲ್ ಇದೆಯಾ ಅಂತ ಆವಾಗ ಗೊತ್ತಾಗುತ್ತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.